ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 10,000 ಪ್ಲಸ್ 2,000 ಸರಿಸುಮಾರು 12,000 ದುಡ್ಡು ಬರಲಿದೆ. ಹೌದು ಸ್ನೇಹಿತರೆ, ನಿಮಗೆ 12,000 ಸತತವಾಗಿ ಬಿಡುಗಡೆ ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ಆಪ್ಷನ್ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಗುಡುಗಿದ್ದಾರೆ ಅಂತ ಹೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಕೋಟಿ ಹಣವನ್ನು ನುಂಗು ಹಾಕಿದ್ದಾರೆ. 2 ಕಂತುಗಳನ್ನು ನಿಮ್ಮ ಸರ್ಕಾರ ಯಾಕೆ ಕೊಡಲಿಲ್ಲ? ನಿಮ್ಮ ಸರ್ಕಾರ ನುಂಗು ಹಾಕ್ತಾ ಆ ದುಡ್ಡು ಎಲ್ಲೋಯ್ತು? ಹಾಗಾದರೆ ಮಹಿಳೆಯರಿಗೆ ನುಡಿದಂತೆ ನಡೀತಾ ಇದ್ದೀವಿ ಅಂತ ಒಂದು ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸಬೇಕು. ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೂಡ ಕೇಳ್ತೀವಿ, ಒಪ್ಕೊಳ್ತೀವಿ. ಈ ಕಡೆ ಮಹಿಳೆಯರು ಕೂಡ ಒಪ್ಕೊಳ್ತಾರೆ. ಸೊ ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ, ಅಥವಾ ದುಡ್ಡನ್ನು ಕೊಡೋದಾಗಿದ್ರೆ ಸರಿಯಾಗಿ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಕಂತುಗಳು ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕಾಗಿದೆ. ಸರಿಸುಮಾರು 2 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ಯಾತಕ್ಕಾಗಿ ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಸ್ನೇಹಿತರೆ? ಇದಕ್ಕೆ ಕಾರಣಗಳು ಇದಾವೆ. ಓಕೆ, ನೀವು ರೇಷನನ್ನು ತೆಗೆದುಕೊಳ್ತಾ ಇದ್ದೀರಿ, ಆದರೆ ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಸದ್ಯಕ್ಕೆ ಇರತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದೀನಿ. ಸೊ ಎಲ್ಲವನ್ನು ಕೂಡ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಏನು ಪ್ರಾಬ್ಲಮ್ ಆಗಿದೆ ಅದನ್ನೇ ಸರಿಪಡಿಸ್ಕೊಂಡಿದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸರಿಸುಮಾರು 12,000 ದುಡ್ಡು ಜಮಾ ಆಗುತ್ತೆ. ಎಲ್ಲ ಕಂತುಗಳನ್ನು ನೀವು ಕ್ಲಿಯರಾಗಿ ಪಡ್ಕೊಳ್ತಾ ಹೋಗಬಹುದು. ಹಾಗಾದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ 2 ಕಂತುಗಳ ಬಗ್ಗೆ ನಾನು ಮೊದಲೇ ಹೇಳಿಬಿಡ್ತೀನಿ. ಅದೇ ರೀತಿಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಗುಡುಗಿದ್ರು, ಯಾವ ರೀತಿಯಾಗಿ 2 ಕಂತುಗಳ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದ್ರು, ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು ಬರಬೇಕು. ಆ 4 ಕಂತುಗಳ ಬಗ್ಗೆ ಸಪ್ರೇಟ್ ಆಗಿ ನೋಡೋಣ. ಮೊದಲು 2 ಕಂತುಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ. ಹೌದು, ಇದರ ಬಗ್ಗೆ ನೀವು ಸಾಕಷ್ಟು ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದರೆ ಕ್ಲಿಯರ್ ಆಗಿ ಈಗ ತಿಳ್ಕೊಳ್ಳಿ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಬೇಡಿ. 4 ಕಂತುಗಳು ಬರಬೇಕಾಗಿದೆ ಅಂತ. 6 ಕಂತುಗಳು ಬರಬೇಕಾಗಿದ್ದು, ಅದು ಹೇಗೆ, ಯಾವ ಕಂತುಗಳು ಅಂತ ನೋಡ್ತಾ ಹೋಗೋದಾದ್ರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸ್ನೇಹಿತರೆ. ಹೌದು, ಈ 2 ಕಂತುಗಳು ನಿಮ್ಮ ಅಕೌಂಟ್ಗೆ ಬರಬೇಕು. ಹಾಗಾದರೆ ಈ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿತ್ತು. ಆ 5,000 ಕೋಟಿ ಹಣವನ್ನು, 5,000 ಅಂದರೆ 2,500 ಕೋಟಿ ಹಣ ಒಂದು ಕಂತಿಗೆ ಆಗುತ್ತೆ. ಇನ್ನು 2,500 ಕೋಟಿ ಹಣ 2 ಕಂತು, ಟೋಟಲಿ 2 ಕಂತಿಗಳಿಗಾಗಿ 5,000 ಕೋಟಿ ಹಣ ಖರ್ಚು ವೆಚ್ಚ ಆಗುತ್ತೆ. ಹೀಗಾಗಿ 5,000 ಕೋಟಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೊಡ್ಕೊಂಡ್ರ ಅಥವಾ ಸರ್ಕಾರವೇ ನುಂಗಾಕ್ತಾ? ಈ ರೀತಿ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮಾಡಿದ್ರು. ಯಾಕಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡೋದಿರುತ್ತೆ. ಅದೇ ರೀತಿಯಾಗಿ ಯಾವ ಯಾವ ಯೋಜನೆಗಳಲ್ಲಿ ಸರಿಯಾಗಿ ಸರ್ಕಾರ ನಡ್ಕೊಳ್ತಾ ಇಲ್ಲವಂತದ್ರ ಬಗ್ಗೆ ಪ್ರಶ್ನೆ ಮಾಡೋದಿರುತ್ತೆ ವಿರೋಧ ಪಕ್ಷದ ನಾಯಕರಂದ್ರೆ. ಯಾಕಂದ್ರೆ ಇದರ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಚಳಿಗಾಲದ ಅಧಿವೇಶನವನ್ನು ಕೂಡಿಸಲಾಗಿರುತ್ತೆ. ಹೀಗಾಗಿ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಹಾಗಾದರೆ ಈ 2 ಕಂತುಗಳನ್ನು ಯಾಕೆ ಕೊಟ್ಟಿಲ್ಲ? ನೀವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಈಗಾಗಲೇ ನೀವು ಆಗಸ್ಟ್ ತಿಂಗಳದಾಗಿರಲಿ, ಸೆಪ್ಟೆಂಬರ್ ತಿಂಗಳದಾಗಿರಲಿ, ಅಕ್ಟೋಬರ್ ತಿಂಗಳದಾಗಿರಲಿ ದುಡ್ಡನ್ನು ಕೊಟ್ಟಿರಲಿಲ್ಲ. ನೀವು ಯಾಕೆ? ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲಿ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸ್ಬೇಕು. ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ನಮಗೆ ಹೇಳಿಬಿಡಿ, ನಾವು ಅದನ್ನು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ ನೇರವಾಗಿ ಅವರಿಗೆ ಮುಖಕ್ಕೆ ಬಡ್ದ ಹಾಗೆ ಹೇಳಿಬಿಟ್ಟಿದ್ದಾರೆ. ಸೊ ಈ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾರೆ, ಸಾಕಷ್ಟು ವಾದಗಳು ಕೂಡ ಆಗ್ತವೆ. ಸೊ ನಾವು ಕೊಡ್ತಾ ಇದ್ದೀವಿ, ಸರಿಯಾಗಿ ನಡ್ಕೊಳ್ತಾ ಇದ್ದೀವಿ, 1-2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದನ್ನು ನಾನು ಕೊಡ್ತೀನಿ, ಈ ರೀತಿ ಹೇಳ್ತಾ ಇದ್ರು. ಆದರೆ ಆ 2 ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತಲ್ವಾ, ಆ ಪೆಂಡಿಂಗ್ ಹಣ ಉಳಿದಿಲ್ಲ, ನಾವು ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾ ಇದ್ರು. ಆಮೇಲೆ ನಿಮ್ಮ ಒಂದು ಲಾಡ್ಲಿ ಬೆಹನು, ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೇನನ್ನ ಸ್ಕೀಮನ್ನು ತಂದಿದ್ದಾರೆ ಬಿಜೆಪಿಯವರು. ಸೊ ಅದರಲ್ಲಿ ಏನಾಗ್ತಾ ಇದೆ, ದುಡ್ಡನ್ನು ಕೊಡ್ತಾ ಇಲ್ಲ, ಅಥವಾ ಸೊ ನೀವು ಕೊಟ್ಟಿರೋದ್ರ ಬಗ್ಗೆ ವಿಚಾರಣೆ ಮಾಡಿದಾರ, ನಿಮ್ಮ ಯೋಜನೆಯನ್ನು ನೀವು ನೋಡ್ಕೊಳ್ಳಿ ಅಂತ ಗುಡುಗ್ತಾರೆ. ಆದರೆ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಅದರಲ್ಲಿ ಕರ್ನಾಟಕದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ ಅದರ ಬಗ್ಗೆ ನಾವು ವಿಚಾರಣೆ ಮಾಡಬೇಕೇ ಹೊರತು ಮಹಾರಾಷ್ಟ್ರದ ಬಗ್ಗೆ ಅಲ್ಲ, ಅಥವಾ ಮಹಾರಾಷ್ಟ್ರದ ನಾಯಕರ ಬಗ್ಗೆ ನಾವು ತಿಳ್ಕೊಂಡು ಏನು ಮಾಡಬೇಕಾಗಿದೆ, ಮಹಾರಾಷ್ಟ್ರದ ಯೋಜನೆ ಬಗ್ಗೆ ತಿಳ್ಕೊಂಡು ಏನು ಮಾಡಬೇಕಾಗಿದೆ, ನಮಗೆ ಯಾವ ಸಿಗ್ತಾವೋ, ನಮಗೆ ಏನು ಲಾಭ ಇದೆಯೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೇಗೆ ಆಗಬೇಕು ಅದರ ಬಗ್ಗೆ ಥಿಂಕ್ ಮಾಡಬೇಕು ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಈಗ ಮತ್ತೊಂದು ರಾಜ್ಯದ ಬಗ್ಗೆ ನಾವು ವಿಚಾರ ಮಾಡಿ ಉಪಯೋಗವಿಲ್ಲ. ಸೊ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಏನು ಸರಿ ಆಗಬೇಕಾಗಿದೆ ಅದನ್ನು ನಾವು ಮೊದಲು ಸರಿಪಡಿಸ್ಕೊಳ್ಬೇಕು. ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇದೆ, ಸಾಕಷ್ಟು ಖರ್ಚು ವೆಚ್ಚ ಸರ್ಕಾರ ಮಾಡ್ತಾ ಇದೆ.
ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದೆ. ಇದನ್ನು ಹೊರತುಪಡಿಸಿ ನಾವು ಬೇರೆ ರಾಜ್ಯದ ಬಗ್ಗೆ ವಿಚಾರಣೆ ಮಾಡಿ ಏನು ಉಪಯೋಗ, ನಮ್ಮದೇ ಸರಿ ಇಲ್ಲ, ಇನ್ನು ಬೇರೆ ರಾಜ್ಯದ ಬಗ್ಗೆ ವಿಚಾರ ಮಾಡೋದು ಯಾಕೆ? ಸೊ ಈ ರೀತಿ ಪ್ರಶ್ನೆಗಳು ಅಲ್ಲಿ ಉದ್ಭವ ಆದವು. ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ತದನಂತರ ಒಪ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ನಿಜ, ಹೌದು. ಹೋದ ವರ್ಷದಲ್ಲಿ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ವೆರಿಫಿಕೇಷನ್ ಮಾಡ್ಕೊಂಡು ಬರ್ತಾರೆ, ಅದರ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತನಾಡ್ತಾರೆ, ಅದರ ಬಗ್ಗೆ ಅವರಿಗೆ ಮಾಹಿತಿ ಸಿಗತ್ತೆ. ಆವಾಗ ಮೊದಲು ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ತದನಂತರ ಒಪ್ಕೊಳ್ತಾರೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿಸಿದ್ದಾರೆ, ಸೊ ನನ್ನ ಗಮನಕ್ಕೆ ಇರಲಿಲ್ಲ, ಈಗ ಬಂದಿದೆ, ನಾನು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತಲೂ ಕೂಡ ಕೇಳ್ತಾರೆ. ಸೊ ಇದಂತಾರೆ ಒಂದು ಅಧಿಕಾರಿಗಳ ಒಂದು ಕರ್ತವ್ಯ. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಒಪ್ಕೊಳ್ಳಿಲ್ಲ, ಈಗ ಗೊತ್ತಾಗಿದೆ ಅಂದ ಬಳಿಕ ಒಪ್ಕೊಳ್ಳೋದು ಅವರ ಕರ್ತವ್ಯವಾಗಿತ್ತು. ಹಾಗಾಗಿ ಅವರು ಒಪ್ಕೊಳ್ತಾರೆ, ನಾನು ಕೊಡಬೇಕಾಗಿತ್ತು, ಕೊಡ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೂಡ ಕೊಟ್ಟರು. ಹಾಗಾಗಿ ಇದರ ಜೊತೆಗೇ ಇನ್ನು ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದನ್ನು ನೋಡೋದಾದರೆ ಆಗಸ್ಟ್ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳದು, ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ, ಜೊತೆಗೆ 26 ನವೆಂಬರ್ ತಿಂಗಳ ಹಣ, ಇದಾದ ಮೇಲೆ 27 ಡಿಸೆಂಬರ್ ತಿಂಗಳ ಹಣ. ಇನ್ನು ಜನವರಿ ತಿಂಗಳು ಕೂಡ ಕೊಡಬೇಕಲ್ವಾ, ಮುಗಿಲಿಕ್ಕೆ ಬಂತು ಅಂತ ನೀವು ಕೇಳಬಹುದು. ಇದು ಮುಗಿದ ಮೇಲೆ ನಾವು ಕೇಳಬೇಕಾಗತ್ತೆ, ಸದ್ಯಕ್ಕೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರತ್ತಂದರೆ 1 ತಿಂಗಳ ದುಡಿಮೆ ಮಾಡಿದ ಮೇಲೆ, ಅಂದರೆ ಜನವರಿ ತಿಂಗಳು ದುಡಿಮೆ ಮಾಡ್ತಾರೆ, ಫೆಬ್ರವರಿನಲ್ಲಿ ವೇತನವನ್ನು ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ 1 ತಿಂಗಳದ ಆದ ಮೇಲೆ ಇನ್ನೊಂದು ತಿಂಗಳಲ್ಲಿ ಆ ತಿಂಗಳನ್ನ ಜಮಾ ಆಗುತ್ತೆ. ಅಂದರೆ ಜನವರಿ ತಿಂಗಳನ್ನ ಫೆಬ್ರವರಿನಲ್ಲಿ, ಫೆಬ್ರವರಿ ತಿಂಗಳನ್ನ ಮಾರ್ಚ್ನಲ್ಲಿ, ಈ ರೀತಿ ಜಮಾ ಆಗ್ತಾ ಹೋಗುತ್ತೆ. ಇದರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಇನ್ನು ಈ 2 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಯಾಕೆ ಜಮಾ ಆಗೋದಿಲ್ಲ ಅಂತ ನಾನು ಹೇಳೋದಾದರೆ, ಸಾಕಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಸ್ನೇಹಿತರೆ. ನೀವು ಇದುವರೆಗೂ ರೇಷನನ್ನು ಪಡ್ಕೊಳ್ತಾ ಇದ್ದೀರಿ, ಓಕೆ, ಏನೇನು ಸಿಗಬೇಕಾಗಿರುತ್ತೆ ಅದೆಲ್ಲವೂ ಕೂಡ ಸಿಗ್ತಾ ಇದೆ, ಆದರೆ ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಸರ್ಕಾರ ಹೇಗೆ ಹಾಕಬೇಕು, ನಿಮ್ಮ ಅಕೌಂಟೇ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಯಾಕಂದರೆ ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸಿರೋದಿಲ್ಲ. ಮುಖ್ಯವಾದ ಕಾರಣ ಇದೆ, ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಕೈಯಲ್ಲಿ ಫೋನ್ ಇರೋದಿಲ್ಲ, ಆಂಡ್ರಾಯ್ಡು, ಅದರಲ್ಲಿ ಫೋನ್ಪೇ ಯೂಸ್ ಮಾಡಿಕೊಂಡು ಅಥವಾ ಗೂಗಲ್ ಪೇ ಅಥವಾ ಪೇಟಿಎಮ್ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ನೀವು ಓಕೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದೀರಿ, ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರುತ್ತೆ. ಯಾರು ಆನ್ಲೈನ್ ಟ್ರಾನ್ಸಾಕ್ಷನ್ನು ಮಾಡಿಸೋದಿಲ್ಲ, ಈ ಕಡೆ ಬ್ಯಾಂಕ್ಗಳಿಗೆ ಬಂದು ಆಫ್ಲೈನ್ನಲ್ಲಿ ಕೂಡ ವ್ಯವಹಾರ ಮಾಡೋದಿಲ್ಲ, ಅಂದರೆ ಡೆಬಿಟು ಕ್ರೆಡಿಟು ಅಕೌಂಟ್ಗಳಲ್ಲಿ ದುಡ್ಡು ಹಾಕೋದು ತೆಗೆದು ಈ ರೀತಿ ವ್ಯವಹಾರ ಮಾಡ್ಕೊಳ್ತಾ ಇದ್ದರೆ ಏನೂ ತೊಂದರೆ ಇಲ್ಲ, ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಹೀಗೆ ಅಕೌಂಟನ್ನೇ ಯೂಸ್ ಮಾಡದೇ ಇರುವಂತಹ ಲಕ್ಷಾಂತರ ಫಲಾನುಭವಿಗಳು ಈಗ ಮತ್ತೆ ಸಿಕ್ಕಿದ್ದಾರೆ. ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಏನು ತೊಂದರೆ ಇಲ್ಲ, ಆದರೆ ನಿಮ್ಮ ಅಕೌಂಟ್ಗೆ ಜಮಾ ಮಾಡೋದರಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಅಕೌಂಟ್ವರೆಗೂ ಕೂಡ ದುಡ್ಡು ಬಂದರೂ ನಿಮ್ಮ ಅಕೌಂಟಲ್ಲಿ ಜಮಾ ಆಗೋದಿಲ್ಲ, ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದುಬಿಡುತ್ತೆ. ಹೀಗಾಗಿ ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಸರಿಯಾಗಿ ಚಾಲ್ತಿಯಲ್ಲಿ ಇದ್ದಿದ್ದೇ ಆದರೆ ಏನು ತೊಂದರೆ ಇಲ್ಲ, ನಿಮ್ಮ ಅಕೌಂಟ್ಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಮುಖ್ಯವಾಗಿ ಆ ಒಂದು ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ಅಂತ ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳುವಂತಹ ಕೆಲಸ ಮಾಡಿ. ಹಾಗೆ ಈ ವಿಷಯವನ್ನು ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಯಾಕಂದರೆ ಈ ರೀತಿ ಬಹಳಷ್ಟು ಜನರದಾಗಿದೆ. ಹಾಗಾಗಿ ಈ ಅಕೌಂಟು ಯಾರ್ಯಾರಿದೆ ನೋಡಿ ಅದರವರಿಗೆ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಕೂಡ ಗೊತ್ತಾಗಲಿ.